ರಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಎಷ್ಟೋ ವರ್ಷಗಳಿಂದ ನಡ್ತಕ್ಕಂಥ ಒಂದು ಕೋರ್ಟ್ ಕೇಸು ಸಮಸ್ಯೆ ಏನಿದೆ ಅದೆಲ್ಲ ಒಂದು ಕಡೆ ರಾಜಿಗಾಗೋದು. ನಮಗೂ ತಲೆನೋವು ಬಂದ್ಬಿಟ್ಟಿರುತ್ತೆ. ಕೋರ್ಟು ಕೇಸು ಒಂದು 10 ವರ್ಷ 15 ವರ್ಷ 8 ವರ್ಷ ಎಲ್ಲರಿಗೂ. ಆಮೇಲೆ ಕೊನೆಯಲ್ಲಿ ಏನನ್ಬಿಡುತ್ತೆ, ಎಷ್ಟೋ ಅಷ್ಟಕ್ಕೆ ಆಗ್ಬಿಟ್ರೆ ಸಾಕಪ್ಪ, ರಾಜಿ ಆದರೆ ಸಾಕಪ್ಪ, ಇಲ್ಲ ನಮ್ಮ ಕಡೆನೇ ಆಗಬೇಕು ಅಂತ ಜಿದ್ದಿಗೆ ನಿಂತ್ಕೊಂಡ್ರೆ ನಮ್ಮ ಮಕ್ಳ ಕಾಲಕ್ಕೂ ಅದು ಎಳ್ಕೊಂಡು ಹೋಗ್ತಾನೆ ಇರುತ್ತೆ ಇರೋದ್ರಲ್ಲಿ. ಯಾಕಂದರೆ ಲೈಫ್ ಎಲ್ಲರಿಗೂ ಶಾರ್ಟ್ ಆಗಿರುತ್ತೆ. ಆ ಒಂದು ಲೈಫಲ್ಲಿ ಇರೋ ಒಂದು ಟೈಮಲ್ಲಿ ಆ ತಲೆನೋವನ್ನ ನಮ್ಮ ಮಕ್ಳಿಗೆ ಬಿಡ್ದಿರ ನಾವೇ ಏನೋ ಒಂದು ಬಗೆಹರಿಸಿ ಕ್ಲಿಯರ್ ಮಾಡಿಬಿಟ್ಟು ಹೋಗ್ಬೋದು. ಅದಕ್ಕೆ ರಾಜಿಗೆ ಬರ್ತಕ್ಕಂಥದ್ದು ಇಲ್ಲ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅದಲ್ಲಲ್ಲಿಗೆ ಸಾಲ್ವ್ ಆಗುವಂಥದ್ದು ಈ ಥರದ್ದೆಲ್ಲ ನಡೆಯುತ್ತೆ. ಅದು ನಮ್ಮ ಒಂದು ಸ್ಟೋನನ್ನು ಯೂಸ್ ಮಾಡಿ ಖಂಡಿತ ಯಾವುದೇ ತೊಂದರೆ ಇದ್ದರೂ, ನಿಮ್ಮ ಮನೇಲಿ ನಡೀತಕ್ಕಂಥ ಯಾವುದೇ ತೊಂದರೆ ಇದ್ದರೂ ಅದರಿಂದ ನಿಮಗೆ ಪರಿಹಾರ ಸಿಕ್ಕತ್ತೆ. ಅದರಿಂದ ನೀವು ಹೊರಗಡೆ ಬರ್ತೀರಾ. ಮೇಯ್ನ್ ಪೀಸ್ಫುಲ್ ಮೈಂಡು. ದುಡ್ಡು ಹೇಗೋ ಸಂಪಾದನೆ ಮಾಡ್ಕೊಳ್ಬೋದು, ಆರೋಗ್ಯ ಮೇಯ್ನ್ ಮುಖ್ಯ. ಮೇಡಮ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮಗಳ ಬಗ್ಗೆ ಕೇಳಬೇಕಾಯ್ತು. ಅಶ್ವಿನಿ ಅಂತ, ಬೆಂಗಳೂರಿಂದ ಮ್ಯಾಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 15/5/92, ಸ್ವಾತಿ ನಕ್ಷತ್ರ, ತುಲಾ ರಾಶಿ. 15/5/1992 ಹಾ 1992, ಸ್ವಾತಿ ನಕ್ಷತ್ರ, ತುಲಾ ರಾಶಿ. 4:30 ಶುಕ್ರವಾರ ಹುಟ್ಟಿತ್ ಮ್ಯಾಮ್. ಹುಟ್ಟಿ ಟೈಮು 4:30 ಶುಕ್ರವಾರ ಬೆಳಿಗ್ಗೆ. ಅಲ್ಲ, ಸಂಜೆನಾ ಬೆಳಗಿನ ಜಾವನ? ಬೆಳಿಗ್ಗೆ ಮ್ಯಾಮ್. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮದುವೆ ಬಗ್ಗೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಕಾರ್ಯಕ್ರಮ ನೋಡಕ್ಕೆ 4:30 ಆಯ್ತ್ರೆ ಸಾಕು, ಟಿವಿ ಹಾಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು. ನೀವು ರಾಶಿ ಸಿಂಹ ರಾಶಿ ಬರುತ್ತಲ್ಲ ಇವ್ರದ್ದು? ಇಲ್ಲ, ತುಲಾ ರಾಶಿ ಮ್ಯಾಮ್. 15/5/92. 15/5/92. ಹಾ, ಒಂದು ಸೆಕೆಂಡ್. 15/5/1992. ಹಾ. ಟೈಮಿಂಗ್ಸ್ ಅದೇನಾ? ತುಲಾ ರಾಶಿ, ಸ್ವಾತಿ ನಕ್ಷತ್ರ, ಮೇಷ ಲಗ್ನ ಬರುತ್ತೆ. ಹೌದು ಮ್ಯಾಮ್. ಏನ್ ಪ್ರಶ್ನೆ ಮೇಡಮ್ ನಿಮ್ದು? ಅದೇ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಅದಕ್ಕೆ ನಾವು ಇವತ್ತು ಸಿಕ್ಕಿದೆ ನಿಮ್ದು ಲೈನು. ಎಷ್ಟು ದಿನದಿಂದ ಟ್ರೈ ಮಾಡ್ತಾನೆ ಇದ್ವಿ. ನಮ್ಮ ಆಫೀಸಿಗೆ ಬರ್ಬೇಕು ತಾನೆ? ಇಲ್ಲ ನಮ್ಮ ಆಫೀಸಿಗೆ ಫೋನ್ ಮಾಡ್ಬೇಕು ತಾನೆ? ಇಲ್ಲ ಮ್ಯಾಮ್, ಮನೆಯವ್ರು ಬೇರೆ ಮನೆ ಊರ್ಗ್ ಹೋಗಿದ್ದಾರೆ. ಆಮೇಲೆ ನಮ್ಮ ಮಗಳು ಒಬ್ಳೇ ಇರ್ತಾಳೆ, ಹಂಗಾಗಿ ಬರಕ್ಕಾಗಿಲ್ಲ. ಇವತ್ತು ಸಿಕ್ಕಿದೆ ನೋಡಿ ನಿಮ್ದು. ಖುಷಿ ಆಗ್ತಿದೆ ನನ್ಗೂನು. ಪಾಪ ದಿನ ಟ್ರೈ ಮಾಡ್ತಾ ಇದ್ದೀರಾ, ಇವತ್ತು ಸಿಕ್ಕಿದೆ. ಟ್ರೈ ಮಾಡ್ತಾ ಇದೆ. ನೋಡಿ, ನಿಮ್ಮ ಮಗಳ ಲಗ್ನ ಮೇಷ ಲಗ್ನ ಬರುತ್ತೆ. ರಾಶಿ ಅಂತ ಬಂದಾಗ ತುಲಾ ರಾಶಿ ಬರುತ್ತೆ. ಬಟ್ ಲಗ್ನದಲ್ಲೇ ಬುಧ ಮತ್ತೆ ಶುಕ್ರ ಇರ್ತಾರೆ. 2ನೇ ಮನೇಲಿ ಧನಸ್ಥಾನದಲ್ಲಿ ಸೂರ್ಯ ಇರ್ತಾರೆ. ನಿಮ್ಮ ಮನೆಯವ್ರ ಗೌರ್ಮೆಂಟ್ ಜಾಬಾ? ಇಲ್ಲ ಮ್ಯಾಮ್, ಅದೇ ಮಾಮೂಲಿ ಓನರ್ ಹತ್ರ ಕೆಲಸ ಮಾಡೋದು. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ, ಕೇಳಿಸ್ತಾ. ಓನರ್ ಹತ್ರ ಕೆಲಸ ಮಾಡ್ತಾರೆ ಮ್ಯಾಮ್, ಪ್ರೈವೇಟ್. ಓಕೆ. 22ರಿಂದ 41 ಶನಿ ದಶೆ ನಡೀತಾ ಇದೆ ನಿಮ್ಮ ಮಗಳಿಗೆ. ಹಾಗಾಗಿ ಶನಿ ಬಂದು ತುಂಬಾ ಚೆನ್ನಾಗಿದ್ದಾನೆ. 10ನೇ ಮನೇಲಿ ಇರ್ತಾನೆ. ಕೆಲಸ ಮಾಡ್ತಿದಾರ ಏನ್ ಇವರು? ಓದ್ತಿದಾರಾ? ಇಲ್ಲ, ಮನೇಲಿ ಇರೋದ ಮ್ಯಾಮ್. ಓದಿದ್ದೆಲ್ಲ ಕಂಪ್ಲೀಟ್ ಆಯ್ತು. ಈಗ ಮನೇಲೇ ಇದ್ದಾರೆ. ಅದೇ ಮದ್ವೆಗೆ ನೋಡ್ತಾ ಇದ್ದೀವಿ. ಮದ್ವೆಗೆ ಅಂತ ಬಂದಾಗ ನೋಡಿ, ಸಪ್ತಮ ಅಂತ ಬಂದ್ರೆ ತುಲಾರಾಶಿ ಬರುತ್ತೆ. ಸಪ್ತಮದಲ್ಲಿ ಚಂದ್ರ ಇರ್ತಾರೆ. ಬಟ್ ಸಪ್ತಮಾಧಿಪತಿ ಶುಕ್ರ ಲಗ್ನಕ್ಕೆ ಬಂದಿರ್ತಾರೆ. ತುಂಬ ಒಳ್ಳೆ ಮನೆಯೇ ಸಿಕ್ಕುತ್ತೆ, ಏನು ತೊಂದರೆ ಏನಿಲ್ಲ. ಶುಕ್ರ ಮತ್ತು ಬುಧ ಲಗ್ನದಲ್ಲಿರ್ತಾರೆ. ಆದರೆ ಅದು ಕುಜನ್ ಮನೆ. ಚಂದ್ರ ಕುಜನ್ ಮನೆನ ನೋಡ್ತಾನೆ. ಆದರೆ ಕುಜ ಬಂದು ಲಗ್ನಾಧಿಪತಿ ಬಂದು 12ನೇ ಮನೆ ವ್ಯಯಸ್ಥಾನದಲ್ಲಿರ್ತಾರೆ. ಹಾಗಾಗಿ ಸ್ವಲ್ಪ ಇವ್ರಿಗೆ ಮದುವೆ ಟೈಮು ಅಂದರೆ ನಿಮಗೆ ಅಡ್ಜಸ್ಟ್ ಆಗ್ತಾರೆ ಎಲ್ಲೋ ಒಂದು ಕಡೆ ತುಂಬ, ಆಮೇಲೆ ಕ್ಯಾನ್ಸಲ್ ಆಗುವಂಥದ್ದು. ಮದುವೆ ಆದಮೇಲೆ ಸ್ವಲ್ಪ ಕಿರಿಕಿರಿ ಇರುತ್ತೆ. ಮದುವೆ ಇದು ಹೋದ ವರ್ಷ ಒಬ್ರು ನೋಡ್ಕೊಂಡು ಹೋಗಿದ್ದಾರೆ. ಆ ಹುಡುಗನ್ಗೂ ಸೆಟ್ ಆಗಿಲ್ಲ. ಅಂದ್ರೆ ಇವಾಗ ಏಪ್ರಿಲ್ ಅಲ್ಲಿ ನೋಡ್ಕೊಂಡಿತ್ತು ಹೋದ ವರ್ಷ. ಆ ಹುಡುಗನ್ಗೂ ಸೆಟ್ ಆಗಿಲ್ಲ ಮ್ಯಾಮ್. ಆ ಹುಡುಗ ಇದೇ ಹುಡುಗಿನೇ ಇರ್ಲಿ, ಪರ್ಫೆಕ್ಟ್ ಆಗಿ ಜೋಡಿ ಇದೆ ಅಂತ ಹೇಳಿದ್ರು. ಅಪ್ಪ ಅಮ್ಮ ಇಲ್ಲ ಆ ಹುಡುಗನ್ಗೆ. ಅವ್ರ ಚಿಕ್ಕಪ್ಪ ಬೆಳೆಸಿ ಓದಿಸಿರೋದಲ್ಲ. ಅವ್ರ ಚಿಕ್ಕಪ್ಪನಿಗೂ ಹೆಂಡತಿ ಇಲ್ಲ, ಒಬ್ಬ ಮಗಳಿದ್ದಾಳೆ, ಒಬ್ಬ ಮಗ ಇದ್ದಾನೆ. ಅವ್ರ ಚಿಕ್ಕಪ್ಪ ಹೆಂಗ್ ಹೇಳಿದ್ರೆ ಅಂತ ಕೇಳಿ, ಈ ಹುಡುಗನ್ಗೆ ತುಂಬಾ ಇಷ್ಟ ನಮ್ಮ ಮಗಳಂದ್ರೆ. ಆದ್ರೆ ಅವ್ರ ಚಿಕ್ಕಪ್ಪ ಅದೇ ಪೆಂಡಿಂಗ್ ಇಟ್ಬಿಟ್ಟು ಆಮೇಲೆ ಬೇರೆ ಹುಡುಗಿನ ಎಲ್ಲ ನೋಡ್ತಾ ಇದ್ರೆ ಸೆಟ್ ಆಗ್ತಾನೆ ಇಲ್ಲ. ಹೋದ ವರ್ಷ ಏಪ್ರಿಲ್ ಇಂದ. ನಿಮ್ಮ ಮಗಳಿಗೂ ಹಂಗೆ ಆಗತ್ತೆ. ಯಾಕೆ ಅಂದ್ರೆ ಚಂದ್ರ ಲಗ್ನನ ನೋಡ್ತಾನೆ. ಅದು ಕುಜನ ಮನೆ. ಲಗ್ನಾಧಿಪತಿ ಕುಜ ಕೆಟ್ಟಿದ್ದಾನೆ. ಮತ್ತು ಸಪ್ತಮಾಧಿಪತಿ ಶುಕ್ರ ಲಗ್ನಕ್ಕೆ ಬಂದಿರ್ತಾನೆ. ಹಾಗಾಗಿ ಒಂದು ಪಕ್ಷ ನಿಮ್ಮ ಮಗಳ ಕೈಯೇ ಮೇಲೆ ಅಂತ ಅನ್ಕೋಬೋದು. ಸೊ ಹಾಗಾಗಿ ಇದಕ್ಕೆ ಬೇಕಾಗಿರೋಂಥ 2 ಬ್ರೇಸ್ಲೆಟ್ ಕೊಡ್ತೀನಿ, ಅವಳಿಗೆ ಹಾಕಿಸಿ, ನಿಮ್ಮ ಮಗಳಿಗೆ ಹಾಕಿಸಿ.
ಈಗ ನಡೀತಾ ಇರೋ ದಶೆ ಶನಿ ದಶೆ ನಡೀತಾ ಇದೆ. ಹಾಗಾಗಿ ಮದುವೆ ಆಗತ್ತೆ, ಅದೆರಡು ಬ್ರೇಸ್ಲೆಟ್ ಹಾಕ್ಸಿ ಅಮ್ಮ, ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ. ಮದುವೆ ಆದಮೇಲೆ ತುಂಬ ಚೆನ್ನಾಗಿರಬೇಕು, ಮದುವೆ ಆಗೋದು ಮುಖ್ಯ ಅಲ್ಲ. ಯಾಕಂದರೆ ಮುಂದಿನ ಜೀವನ ಏನು ಹೇಳುತ್ತೆ ಅಂದರೆ 50-50 ಹೇಳುತ್ತೆ. ಅಂದರೆ ಒಂದು ಸ್ವಲ್ಪ ದಿನ ಚೆನ್ನಾಗಿದ್ದು ಆಮೇಲೆ ಆ ದಶಗಳು ಬಂದಾಗ, ಯಾಕಂದರೆ ಬುಧ ದಶೆ ನೆಕ್ಸ್ಟು 41, ಅದಾದಮೇಲೆ ಕೇತು ದಶೆ, ಆ ದಶಾ ಭುಕ್ತಿಗಳು ಬಂದಾಗ ಎಲ್ಲ ಒಂದು ಕಡೆ ತುಂಬ ಕ್ರಾಶ್ ಆಗುತ್ತೆ ಇಬ್ಬರಿಗೂ ಅಂತ ಹೇಳುತ್ತೆ. ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾರೆ. ಎಸ್ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೆ, ಧನ್ಯವಾದ ಮೇಡಮ್. ನೋಡಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಕರೆಗಳಿಗೆ ಒಂದು ಪರಿಹಾರವನ್ನು ಹೇಳಿದ್ದೀನಿ. ಜೊತೆಗೆ ನಿಮಗೂ ಹೇಳ್ತಾ ಇದ್ದೀನಿ, ನಮ್ಮ ಒಂದು ಸಂಸ್ಥೆಗೆ ಬಂದು ನಿಮ್ಮ ಜಾತಕವನ್ನು ನೀವು ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನೀವೇ ನೇರ ಬಂದು ನಿಮ್ಮ ಜಾತಕವನ್ನು ವಿಮರ್ಶಿಸ್ಕೊಳ್ಳಿ. ಜೊತೆಗೆ ನಾನು ಕೊಡುವಂಥ ಕೆಲವೊಂದಿಷ್ಟನ್ನು ಪರ್ಟಿಕ್ಯುಲರು ಅದೇ ಜಾಗದಲ್ಲಿ ಇಟ್ಟು ನೀವು ಪ್ರೇಯರ್ ಮಾಡ್ತಾ ಬನ್ನಿ. ಖಂಡಿತ ನಿಮ್ಮ ಮನೇಲಿರುವಂಥ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ನಿಮ್ಮ ಮನೇಲಿ ಏನೇ ತೊಂದರೆ ಇದ್ದರೂ ಕೂಡ ಅದನ್ನು ಪರಿಹರಿಸ್ಕೊಡ್ತೀನಿ ಅಂತ ಹೇಳ್ತಾ, ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಖುಷಿಯಾಗಿ ಮಾಡಿ, ನಾನು ಕೊಡುವಂಥ ಮುಹೂರ್ತದಲ್ಲೇ ಮಾಡಿ. ಮತ್ತು ಆ ಒಂದು ಕಲರ್ಸ್ ಏನು ಕೊಟ್ಟಿದ್ದೀನಿ ಆ ಒಂದು ಬಣ್ಣದಲ್ಲಿ ನಿಮ್ಮ ದೇವ್ರಿಗೆ ಸೀರೆಯನ್ನು ತಗೊಂಡು ಬನ್ನಿ. ಜೊತೆಗೆ ಮುಹೂರ್ತವನ್ನು, ಇಂಪಾರ್ಟೆಂಟ್ ಮುಹೂರ್ತ ಮತ್ತು ಹೂವು ಹಣ್ಣು ಎಲ್ಲವೂ, ಅದರಲ್ಲಿ ಎಲ್ಲೋ ಒಂದು ಕಡೆ ಒಂದು ಸ್ಪೆಷಲ್ಲಾಗಿರೋ ಒಂದು ಹೂವು ಹಣ್ಣು ಇರುತ್ತೆ, ಅದನ್ನು ಅವತ್ತಿನ ದಿನ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನನ್ನ ವೀಕ್ಷಕರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ.